ವಿದ್ಯಾರ್ಥಿಗಳಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ 2 ತರಗತಿಗಳಲ್ಲಿ ಜನಪದ ಕಾವ್ಯ ಹಬ್ಬಲಿ ಅವರ ರಸಬಳ್ಳಿ ಈ ಕಾವ್ಯ ಭಾಗವನ್ನು ನಾನು ನಿಮಗೆ ಬೋಧನೆ ಮಾಡಲಿದ್ದೇನೆ. ಬಹಳ ಮುಖ್ಯವಾಗಿ ಜನಪದ ಸಾಹಿತ್ಯ ಅದು ವ್ಯಕ್ತಿಯೊಬ್ಬನ ಅಥವಾ ವ್ಯಕ್ತಿಯೊಬ್ಬಳ ಸೃಷ್ಟಿಯಲ್ಲ, ಅದು ಸಮಷ್ಟಿಯ ಸೃಷ್ಟಿ, ಸಮುದಾಯದ ಆಸ್ತಿ. ಒಂದು ಕಾಲಕ್ಕೆ ಔಪಚಾರಿಕವಾದ ಶಿಕ್ಷಣ ಎಲ್ಲರಿಗೂ ಇಲ್ಲದೇ ಇದ್ದ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಅನಕ್ಷರಸ್ಥರಾಗಿದ್ದಂತಹ ಜನಪದರು ತಮ್ಮ ದುಡಿಮೆಯ ಜೊತೆಗೆ ತಮ್ಮ ನಾಲಿಗೆಯ ಮೇಲೆ ಜೀವಂತವಾಗಿರುವ ತಮಗೆ ಕಂಠಸ್ಥವಾಗಿದ್ದಂತಹ ಸಾಹಿತ್ಯವನ್ನು ಕರ್ಣ ಪರಂಪರೆಯಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ದಾಟಿಸ್ಕೊಂಡು ಬಂದು ಸಾವಿರಗಟ್ಟಲೆ ವರ್ಷಗಳ ಕಾಲ ಅದನ್ನು ಜತನವಾಗಿಟ್ಟದನ್ನು ನಾವು ಕಾಣ್ತೇವೆ. ಈ ಜನಪದ ಸಾಹಿತ್ಯ ಪ್ರಧಾನವಾಗಿ ಅದು ಕ್ರಿಯಾಮೂಲವಾದ ಸಾಹಿತ್ಯ. ಎಂದರೆ ಕಾಯಕಕ್ಕೆ ಮತ್ತು ಕಾಯಕದ ಅನುಭವಕ್ಕೆ ಜನಪದರು ವಿಶೇಷವಾದಂತಹ ಮಹತ್ವವನ್ನು ನೀಡಿದರು. ಜನಜೀವನ ಸಂಸ್ಕೃತಿಯ ಸಾರರೂಪವಾದಂತಹ ಜನಪದ ಸಾಹಿತ್ಯ ಒಂದು ನಾಡಿನ, ಒಂದು ದೇಶದ ಬಹುಸಂಖ್ಯಾತ ಜನರ ಆಶೋತ್ತರಗಳ ಪ್ರತೀಕ ಕೂಡ ಹೌದು. ಹಾಗಾಗಿ ಜನಸಂಸ್ಕೃತಿಯ ಅಂತರಾಳದಲ್ಲೇ ಈ ಜನಪದ ಸಾಹಿತ್ಯದ ಬೇರು ಇರುವುದನ್ನು ನಾವು ಕಾಣ್ತೇವೆ. ಜನಪದ ಸಾಹಿತ್ಯದ ಕುರಿತು, ಜನಪದ ಕಾವ್ಯದ ಕುರಿತು ಬಹಳ ಪ್ರಧಾನವಾದಂಥ ಒಂದು ಮಾತಿದೆ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ. ಈ ಮಾತನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಈಗ ಔಪಚಾರಿಕವಾದಂತಹ ಸಾಹಿತ್ಯ ಅಥವಾ ಗ್ರಂಥಸ್ಥ ಸಾಹಿತ್ಯ ಅಂತ ಯಾವುದನ್ನ ಓದ್ತಾ ನೋಡ್ತಾ ಬಂದಿದ್ದೇವೆ, ಅದಕ್ಕೆಲ್ಲದಕ್ಕೂ ಮೂಲಾಧಾರವಾಗಿರುವಂಥದ್ದು ಜನಪದ ಸಾಹಿತ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಮಿಸಿದಂತಹ ಮಿಷನರಿಗಳು ಭಾರತದಲ್ಲಿ ವ್ಯಾಪಕವಾಗಿ ಇದ್ದಂತಹ ಜನಪದ ಸಾಹಿತ್ಯದ ಕುರಿತು ಅಧ್ಯಯನದ ಆಸಕ್ತಿಯನ್ನು ತೋರಿದರು. ಅವರ ಮುಖ್ಯ ಉದ್ದೇಶ ಮಿಷನರಿ ಚಟುವಟಿಕೆ ಆದರೂ ಜನಭಾಷೆಯಲ್ಲಿ ಸಂವಹನ ಮಾಡುವಂತಹ ಒಂದು ಅನಿವಾರ್ಯತೆ ಅವರಿಗೆ ಇದ್ದದ್ರಿಂದ ಜನರೊಡನೆ ಅವರು ಕಲಿಯಬೇಕಾಯಿತು, ಬೆರೆಯಬೇಕಾಯಿತು, ಅವರ ಮಾತುಗಳನ್ನು ನುಡಿಗಳನ್ನು ಕಲಿಯಬೇಕಾಯಿತು. ಸಹಜವಾಗಿಯೇ ಒಂದು ಭಾಷೆಯನ್ನು ಕಲಿಯುವಾಗ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದು ಅವರಿಗೆ ಅನಿವಾರ್ಯ ಆಯಿತು. ಆ ದಿಸೆಯಲ್ಲಿ ಭಾರತ ದೇಶದಾದ್ಯಂತ ಇದ್ದಂತಹ ಜನಪದ ಸಾಹಿತ್ಯದ ಪರಿಚಯ ವಿದೇಶಿ ಮಿಷನರಿಗಳಿಗೆ ಆಯಿತು. ಮೊಗ್ಲಿಂಗ್ ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು, ಅಥವಾ ಕನ್ನಡಕ್ಕೆ ಬಹಳ ಗುಣಮಟ್ಟದ ಅನನ್ಯವಾದಂತಹ ಡಿಕ್ಷನರಿಯನ್ನು ಕೊಟ್ಟಂತಹ ಫರ್ಡಿನಾಂಡ್ ರೆವರೆಂಡ್ ಕಿಟಲ್ ಆಗಿರ್ಬೋದು. ಇವರೆಲ್ಲ ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡದೆ, ಅದರ ಸಂಶೋಧನೆ ಮಾಡದೆ ತಮ್ಮ ಸಾಹಿತ್ಯ ಕೆಲಸವನ್ನು, ಸಂಶೋಧನೆಯ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಆದರೆ ಭಾರತದಲ್ಲಿ ನಾವು ಕನ್ನಡದ ಸಂದರ್ಭಕ್ಕೆ ಬಂದರೆ, ಕನ್ನಡದಲ್ಲಿ 1931ರಲ್ಲಿ ಅತ್ಯಂತ ಐತಿಹಾಸಿಕವಾದಂತಹ ಒಂದು ಸಂಕಲನ ಪ್ರಕಟಣೆಯ ಕಾರ್ಯ ನಡೆಯಿತು. ಇದನ್ನು ಮಾಡಿದವರು ಹಲಸಂಗಿ ಗೆಳೆಯರು ಅಂತ ಪ್ರಸಿದ್ಧರಾದಂತಹ ಮಧುರ ಚೆನ್ನ ಎಂಬ ಕಾವ್ಯನಾಮದಲ್ಲಿ ಬರೀತಾ ಇದ್ದಂತಹ ಹಲಸಂಗಿ ಚೆನ್ನಮಲ್ಲಪ್ಪ, ಆಮೇಲೆ
ಲಿಂಗಪ್ಪ, ಅವ್ರ ಹೆಸರು ಸಿಂಪಿ ಲಿಂಗಣ್ಣ ಅಂತ ಹೇಳಿ. ಆಮೇಲೆ ರೇವಪ್ಪ, ಕಾಪಸೆ ರೇವಪ್ಪ ಅಂತ ಅವರು ಪ್ರಸಿದ್ಧರು. ಇನ್ನೊಬ್ಬರು ಪಿ ಧೂಲಾ ಸಾಹೇಬ ಅಂತ. ಇವರುಗಳೆಲ್ಲ ಸೇರಿಕೊಂಡು ಗರತಿಯ ಹಾಡು ಎನ್ನುವಂತಹ ಒಂದು ಸಂಕಲನವನ್ನು ಪ್ರಕಟ ಮಾಡಿದರು. ಇದು ಅತ್ಯಂತ ಐತಿಹಾಸಿಕವಾದಂಥ ಕೃತಿ. ಜನಪದ ಸಾಹಿತ್ಯ ಸಂಪಾದನೆಯ ಸಂಶೋಧನೆಯ ಕ್ಷೇತ್ರದಲ್ಲಿ ಅತ್ಯಂತ ಐತಿಹಾಸಿಕವಾದಂತಹ ಒಂದು ಕೃತಿ ಇದು. ಹಳ್ಳಿಯ ಹಾಡುವ ಮಹಿಳೆಯರಿಂದಲೇ ನೇರ ಹೋಗಿ ಅವರಿಂದ ಗರತಿಯ ಹಾಡುಗಳನ್ನು ಸಂಗ್ರಹ ಮಾಡಿದಂಥ ಒಂದು ಬಹಳ ಗುಣಮಟ್ಟದ ಕಾರ್ಯ ಇದು. 1931ರಲ್ಲಿ ಪ್ರಕಟವಾದಂತಹ ಈ ಕೃತಿಗೆ BMC ಅವರು ಪ್ರಸ್ತಾವನೆ ಬರೆದರು. ವರಕವಿ ಬೇಂದ್ರೆಯವರು ಆ ಕೃತಿಯ ಪರಿಚಯವನ್ನು ಮಾಡಿದರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಹೊಸಗೆಯ ನುಡಿಗಳನ್ನು ಬರೆದರು. ಇದರಿಂದ ನಮ್ಗೆ ಅರ್ಥ ಆಗಬೇಕು ಹಲಸಂಗಿ ಗೆಳೆಯರ ಕೃತಿಗೆ ಇದ್ದಂತಹ ಒಂದು ಶೈಕ್ಷಣಿಕ ಮೌಲ್ಯ, ಅಕಾಡೆಮಿಕ್ ವ್ಯಾಲ್ಯೂ ಯಾವ ಮಟ್ಟದ್ದು ಅಂತ. ಬೇಂದ್ರೆಯವರು ಅವರ ಮಾತುಗಳನ್ನು ಬರೀತಾರೆ. ಜನಪದ ಕಾವ್ಯವೆಂದರೆ ತಾಯಂದ್ರು ಕಂಠಸ್ಥವಾಗಿ ಉಳಿಸಿಕೊಂಡು ಬಂದ ಶ್ರಮಜೀವನದ ಹಿರಿಮೆಯ ಪರಿಚಯ ಅಂತ ಹೇಳಿ. ಇದರಲ್ಲಿ ಬಹಳ ಜನಪದ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿ ಕಾವ್ಯ ಇದೆ. ಸುಮಾರು 800ಕ್ಕೂ ಹೆಚ್ಚು ಜನಪದ ಕಾವ್ಯ ಸಂಗ್ರಹಗಳು ಕನ್ನಡದಲ್ಲಿ ಈವರೆಗೂ ಪ್ರಕಟವಾಗಿದ್ದಾವೆ. ಆದರೂ ಜನಪದ ಇನ್ನೂ ಕೂಡ ಸಂಶೋಧನೆಗೆ ಮುಕ್ತವಾಗಿ ತೆರೆದಿರುವಂತಹ, ಇನ್ನೂ ಅವಕಾಶಗಳಿರುವಂತಹ ಒಂದು ಕ್ಷೇತ್ರ. ಜನಪದ ಕಾವ್ಯಗಳಲ್ಲಿ ತ್ರಿಪದಿ ಇದೆ, ಲಾವಣಿ ಇದೆ, ಮಹಾಕಾವ್ಯಗಳಿದ್ದಾವೆ, ದುಂದುಮೆ ಪದಗಳಿದ್ದಾವೆ, ಇನ್ನಿತರ ಹಲವು ಕಾವ್ಯ ಪ್ರಕಾರಗಳು, ಹಾಡುಗಬ್ಬಗಳು ಎಲ್ಲ ಇವೆ. ಚೌಪದಿ ಇದೆ, ಸಾಂಗತ್ಯ ಇದೆ, ಹೀಗೆ. ಇನ್ನು ಜನಪದ ಗೀತೆಗಳನ್ನು ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡು ಹೀಗೆಲ್ಲ ವಿಷಯಾನುಗುಣವಾಗಿ ಅದನ್ನು ವರ್ಗೀಕರಿಸಲಾಗಿದೆ. ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿ ಬಂದ ಈ ಸಾಹಿತ್ಯದಲ್ಲಿ ಬಹಳ ಪ್ರಧಾನವಾಗಿ ನಾವು ನೋಡಬೇಕು ತ್ರಿಪದಿಗಳದ್ದು ದೊಡ್ಡ ಪಾಲು, ಸಿಂಹಪಾಲು. ಜನಪದ ಕಾವ್ಯದ ಛಂದಸ್ಸಿನಲ್ಲಿ, ಜನಪದ ಕಾವ್ಯ ಅಂತ ಅಲ್ಲ, ನಮ್ಮ ಮಾರ್ಗ ಕಾವ್ಯದ ಛಂದಸ್ಸಿಗೆ ಮೂಲಾಧಾರವಾದದ್ದೇ ಅಂಶ ಛಂದಸ್ಸು, ಅದರಲ್ಲಿ ವಿಶೇಷತಃ ತ್ರಿಪದಿ. ಅದಕ್ಕಾಗಿಯೇ ತ್ರಿಪದಿಯನ್ನು ಕನ್ನಡ ಕಾವ್ಯ ಗಾಯತ್ರಿ ಅಂತ ಕರೀತಾರೆ. ವೈದಿಕ ಛಂದಸ್ಸು ಅದರ ಎಲ್ಲ ವಿಕಾಸ, ಅದರ ಬೆಳವಣಿಗೆಯಲ್ಲಿ ಗಾಯತ್ರಿ ಮಂತ್ರ, ಅದು ಕೂಡ 3 ಪಾದಗಳಿರುವಂಥದ್ದು, 24 ಅಕ್ಷರಗಳಿರುವಂಥದ್ದು. ಆ ಛಂದಸ್ಸು ಯಾವ ಪ್ರಧಾನ ಪಾತ್ರ ವಹಿಸಿತೋ ಅದಕ್ಕೆ ಸರಿಮಿಗಿಲೆನಿಸುವಂತಹ ಒಂದು ಪಾತ್ರವನ್ನು ಕನ್ನಡದ ಸಂದರ್ಭದಲ್ಲಿ ತ್ರಿಪದಿ ನಿರ್ವಹಿಸಿತು ಅನ್ನೋದನ್ನು ನಾವು ಮರೆಯಬಾರದು. ಹಾಗಾಗಿ ಕನ್ನಡದ ಶಾಸನದಲ್ಲಿ, ಕಪ್ಪೆ ಅರಭಟನ ಶಾಸನದಲ್ಲಿ ನಾವು ತ್ರಿಪದಿಯ ಮೊದಲ ಲಿಖಿತ ಉಲ್ಲೇಖವನ್ನು ಕಾಣ್ತೇವೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಇದು ಅಪ್ಪಟವಾದಂತಹ ಒಂದು ಅಂಶ ಛಂದಸ್ಸಿನ ತ್ರಿಪದಿಯಾಗಿದೆ. ಯಾವಾಗ ಕಪ್ಪೆ ಅರಭಟ್ಟನ ಶಾಸನದಲ್ಲೇ ಒಂದು ತ್ರಿಪದಿಯ ಉಲ್ಲೇಖ ಇದೆಯೋ, ಅದು ಛಂದೋಬದ್ಧವಾಗಿದೆಯೋ, ಅದಕ್ಕಿಂತ ಎಷ್ಟೋ ವರ್ಷಗಳ ಪೂರ್ವದಲ್ಲೇ ಕನ್ನಡದಲ್ಲಿ ಆ ರೀತಿಯ ರಚನೆಗಳು, ಕಾವ್ಯ ರಚನೆಗಳು, ಸಾಹಿತ್ಯಿಕ ರಚನೆಗಳು ಆಗಿವೆ ಅನ್ನೋದು ಅನುಮಾನವಿಲ್ಲದ ವಿಷಯ. ಹಾಗಾಗಿ ಕನ್ನಡ ಸಾಹಿತ್ಯ ಪರಂಪರೆ, ಅದು ಮೌಖಿಕ ಸಾಹಿತ್ಯ ಪರಂಪರೆ ಕಪ್ಪೆ ಅರಭಟ್ಟನ ಶಾಸನಕ್ಕೂ ಹಿಂದೆ ಬಹುಶಃ ಮತ್ತು 1000 ವರ್ಷವಾದರೂ
ಪ್ರಾಚೀನತೆಯ ಕಡೆಗೆ ಸಾಗ್ತಾ ಇದೆ ಅಂತ ನನಗನ್ನಿಸ್ತದೆ. ತ್ರಿಪದಿ ಆ ಹೆಸರೇ ಹೇಳುತ್ತೆ, 3 ಸಾಲುಗಳುಳ್ಳ ಹಾಡುಗಬ್ಬ. ಅದನ್ನು ಹಾಡಬೇಕು, ಕಬ್ಬ ಅದು ಹಾಡುವ ಕಬ್ಬ. ಬಹಳ ಸರಳ ಅದರ ಸ್ವರೂಪದಲ್ಲಿ, ಪದಗಳ ಲಾಲಿತ್ಯದಲ್ಲಿ ಸೌಂದರ್ಯ ಇದೆ. ಆಮೇಲೆ ಸಾಹಿತ್ಯಿಕ ಮೌಲ್ಯ ಕೂಡ ಬಹಳ ಅಪಾರವಾಗಿದೆ. ಬಹಳ ಮುಖ್ಯವಾಗಿ ಜನಪದ ಕಾವ್ಯ ದುಡಿಮೆಯ ಬಗೆಯನ್ನ ತಾಳವಾಗಿ ಹೊಂದಿರುವಂತಹ ಕಾವ್ಯ. ಕಾಯಕದ ನಿರ್ವಹಣೆಯಲ್ಲಿ ಹಾಡಿನೊಂದಿಗೆ ಜನಪದರು, ಶ್ರಮಜೀವಿಗಳು ಮೈಮರಿತಾ ಇದ್ರು. ದುಡಿಮೆಯ ಶ್ರಮವನ್ನು ಹಾಡಿನ ಮೂಲಕ ಅವ್ರು ನಿವಾರಿಸಿಕೊಳ್ತಾ ಇದ್ರು. ಹಾಗಾಗಿ ಹಾಡು ಅನುಭವಜನ್ಯ ಮತ್ತು ದುಡಿಮೆಯ ಶ್ರಮದ ಪರಿಹಾರ ಉಪಾಯವಾಗಿ ಅವರಿಗೆ ಕಾಣ್ತಾ ಇತ್ತು. ಹಾಡು ಅವರ ಜೀವನದ, ಶ್ರಮ ಜೀವನದ ಉಸಿರೇ ಆಗಿತ್ತು. ಹಾಗಾಗಿ ಅದು ಸಹಜ ಕಾವ್ಯ. ಮಾರ್ಗ ಕಾವ್ಯ ಅಥವಾ ನಮ್ಮ ಔಪಚಾರಿಕ ಸಾಹಿತ್ಯ ಅದು ಒಕ್ಕಡೆ ಕುಳಿತು ಬರೆಯುವ ಕಾವ್ಯ. ಆದರೆ ದುಡಿಮೆಯೊಂದಿಗೆ ಮೂಡಿ ಬಂದಂತಹ, ದುಡಿಮೆಯಿಂದಲೇ ಚಿಗುರಿದಂತಹ ಸಾಹಿತ್ಯ ಜನಪದ ಸಾಹಿತ್ಯ. ಅದರಲ್ಲಿ ವಿಶೇಷತಃ ತ್ರಿಪದಿಗೆ ಪ್ರಧಾನವಾದಂತಹ ಸ್ಥಾನ ಇದೆ. ಬೇಂದ್ರೆಯವರು ಹೇಳ್ತಾರೆ ಅವ್ರ ಮಾತಿನಲ್ಲಿ, ಈ ಜನಪದ ವೇದವೇ ಎಲ್ಲ ಕನ್ನಡಿಗರಿಗೂ ಸಾಮಾನ್ಯವಾದ ತಾಯಿಯ ಮೊಲೆ ಹಾಲು ಅಂತ. ಯಾರಿಂದ ಈ ಹಾಡುಗಳು ಬಂದುವೋ ಅವರೊಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಯಾರಿಂದ ಈ ಹಾಡುಗಳು ಬಂದುವೋ ಆ ಹೆಣ್ಣು ಮಕ್ಕಳಲ್ಲಿಯೇ ಈ ಹಾಡುಗಳ ವಾಡಿಕೆ ಕಡಿಮೆ ಆಗ್ತಾ ಇದೆ, ಇದು ಹೀಗಾಗ್ಲಿಕ್ಕೆ ಬಿಡಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಬೇಂದ್ರೆಯವರು ತಮ್ಮ ಪರಿಚಯದ ಮಾತುಗಳಲ್ಲಿ ಬರೀತಾರೆ. ಹಬ್ಬಲಿ ಅವರ ರಸಬಳ್ಳಿ ಈ ಕಾವ್ಯ ಭಾಗದ ಸುಮಾರು 15 ಪದ್ಯಗಳನ್ನು ನಿಮಗೆ ನಾನಿವತ್ತು ವಿವರಿಸಲಿದ್ದೇನೆ. ಈ ತ್ರಿಪದಿಗಳಲ್ಲಿ ವಿಷಯಾನುಗತವಾಗಿ ಬಡತನ, ಸಿರಿತನ, ನಡೆನುಡಿ, ಆಚಾರ ವಿಚಾರ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತಂಪಿನ ಅನುಭವದ ಬಣ್ಣನೆ ಇರುವುದನ್ನು ನಾವು ಕಾಣ್ತೇವೆ. ತಾಯಿ ಅಂದರೆ ವಿಶೇಷವಾದಂಥ ಮೌಲ್ಯ. ಆ ಮೌಲ್ಯವನ್ನ ಜನಪದರು ಹೇಗೆ ಕಂಡರು, ಹೇಗೆ ಆರಾಧಿಸಿದರು, ತಾಯಿಯನ್ನ ಒಂದು ಅಧ್ಯಾತ್ಮದ ನೆಲೆಯಲ್ಲಿ ಜನರು ಹೇಗೆ ಪರಿಭಾವಿಸಿದರು ಅನ್ನೋದನ್ನು ನಾವು ಈ ತ್ರಿಪದಿಗಳಲ್ಲಿ ಅರ್ಥ ಮಾಡ್ಕೊಳ್ತೇವೆ. ನಮ್ಮ ಲೋಕ ಸಂಸ್ಕೃತಿ, ಅದರ ಪಾಡು, ನೋವು, ನಲಿವು ಎಲ್ಲವನ್ನು ಈ ತ್ರಿಪದಿಗಳಲ್ಲಿ ಜನಪದ ಕವಿಗಳು ಬಹಳ ಚೆನ್ನಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಈ ತ್ರಿಪದಿಗಳಲ್ಲಿ ಜನಪದ ಸಂಸ್ಕೃತಿಯ ಮೌಲ್ಯಗಳು ಅಡಕವಾಗಿರೋದನ್ನು ನಾವು ಕಾಣ್ತೇವೆ. ಒಂದೊಂದಾಗಿ ಈ ತ್ರಿಪದಿಗಳನ್ನು ಅಭ್ಯಾಸ ಮಾಡ್ಕೊಂಡು ಹೋಗೋಣ. ನಾನು ತ್ರಿಪದಿಗಳು ಹಾಡುಗಬ್ಬ ಆದ್ದರಿಂದ ಅದನ್ನು ಹಾಡುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಹಾಡಿಕೊಂಡು ಈ ತ್ರಿಪದಿಗಳಿಗೆ ವಿವರಣೆಯನ್ನು ಕೂಡ ನೀಡ್ತೇನೆ. ಬಂಗಾರ ಬಳೆಯುಟ್ಟು ಬೈಬ್ಯಾಡ ಬಡವರನ, ಬಂಗಾರ ಬಳೆಯುಟ್ಟು ಬೈಬ್ಯಾಡ ಬಡವರನ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಕವಿ ಲೋಕದಲ್ಲಿ ಬಡವರು, ಬಲ್ಲಿದರು ಇವರ ಅಂತರವನ್ನು ಸೂಕ್ಷ್ಮವಾಗಿ ಗಮನಿಸಿ ಶ್ರೀಮಂತರ ನಡವಳಿಕೆ ಹೇಗೆ ಶ್ರೀಮಂತಿಕೆಯ ಸೊಕ್ಕು, ಅದರಿಂದ ಉತ್ಪನ್ನವಾದ ದರ್ಪ, ಅಹಂಕಾರಗಳಿಂದ ಕೂಡಿರುತ್ತದೆ ಎನ್ನುವುದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ
ವಿವರಿಸ್ತಾ ಇದ್ದಾನೆ. ಬಂಗಾರ ಬಳಿ ಇಟ್ಟು ಬೈಬ್ಯಾಡ ಬಡವರನ್ನ ಅಂತ. ನಾವು ನೋಡ್ತೀವಿ ಲೋಕದಲ್ಲಿ ಕೈಗೊಂದು ಕಡಗ, ಕೊರಳಿಗೊಂದು ಚಿನ್ನದ ಸರ, ಬೆರಳುಗಳಿಗೆ ಅಷ್ಟೂ ಉಂಗುರಗಳು ಎಲ್ಲ ತೊಟ್ಟು ತಮ್ಮ ಶ್ರೀಮಂತಿಕೆಯನ್ನ ಮೆರೆಸುವಂಥ ಜನರನ್ನ ಕಾಣ್ತೇನೆ. ಅಂಥ ಜನರನ್ನ ಉದ್ದೇಶವಾಗಿಟ್ಕೊಂಡು ಕವಿಯಲ್ಲಿ ಹೇಳ್ತಾನೆ, ಅಥವಾ ಕವಿಯತ್ರಿ ಹೇಳ್ತಾಳೆ, ಬಂಗಾರ ಬಳಿ ಇಟ್ಟು ಬೈಬ್ಯಾಡ ಬಡವರನ್ನ ನಿಂದಿಸಬೇಡ ಅಂತ. ಅವರಿಗೆ ಬಡತನದ ಬವಣೆ ಇದೆ, ನಿನಗೆ ಸಿರಿವಂತಿಕೆಯ ಅನುಕೂಲ ಇದೆ. ನಿನ್ನ ಸಿರಿವಂತಿಕೆಯ ಅನುಕೂಲವನ್ನ ಬಡವರ ನಿಂದನೆಗೆ ನೀನು ಬಳಸ್ಕೊಳ್ಬೇಡ. ಯಾಕಂದ್ರೆ ಕಾಲ ಇದ್ದಂತೆಯೇ ಇರುವುದಿಲ್ಲ, ಕಾಲ ಚಲನಶೀಲವಾದದ್ದು. ಹಾಗಾಗಿ ಸಿರಿವಂತಿಕೆ ಕೂಡ ಇದ್ದ ಹಾಗೆ ಇರೋದಿಲ್ಲ, ಅದು ಕೂಡ ಬದಲಾಗುತ್ತೆ. ನಿನ್ನಲ್ಲಿರುವ ಸಿರಿ ಅದು ಕರಗಿ ಹೋಗಬಹುದು, ನಿನಗೂ ಬಡತನ ಬರಬಹುದು ಮುಂದೊಂದು ದಿನ. ಅದು ಬಹಳ ಚೆನ್ನಾದಂಥ ಒಂದು ಉಪಮೆಯನ್ನ ಅಥವಾ ಅದನ್ನು ರೂಪಕಾತ್ಮಕವಾಗಿ ಅದನ್ನ ಕವಿ ಹೇಳ್ತಾನಿಲ್ಲಿ. ಬಂಗಾರ ನಿನಗ ಸ್ಥಿರವಲ್ಲ. ಯಾಕೆ ಅಂದ್ರೆ ನೋಡು, ಹಗಲು ಮಧ್ಯಾಹ್ನದ ಹೊತ್ತು ನಡುನೆತ್ತಿಗೆ ಇರಿದ ಸೂರ್ಯ ನಿಧಾನ ನಿಧಾನ ಸಂಜೆ ಆಗ್ತಲೇ ಪಶ್ಚಿಮದ ಕಡೆಗೆ ಸಾಗಿ ನೆರಳು ಆವರಿಸಿಕೊಳ್ಳುತ್ತದೆ ಲೋಕದಲ್ಲಿ. ಆ ಬಿಸಿಲಿನ ಏರು, ಆ ಬಿಸಿಲಿನ ಉರಿ, ತಾಪ ಎಲ್ಲ ಅದು ಕ್ಷೀಣವಾಗುತ್ತಾ ಸಂಜೆ ಹೊತ್ತಿಗೆ ಮತ್ತೆ ತಂಪು ವಾತಾವರಣವನ್ನು ಆವರಿಸಿಕೊಳ್ಳುತ್ತದೆ. ಹಾಗೆ ಈ ಸಿರಿವಂತಿಕೆಯ ಸೊಕ್ಕು ಕೂಡ ಬಿಸಿಲಿನ ತಾಪದ ಹಾಗೆ, ಉರಿಯ ಹಾಗೆ, ಅದಕ್ಕೂ ಕೂಡ ಕ್ಷೀಣ ಸ್ಥಿತಿ ಒದಗಲಿಕ್ಕಿದೆ. ನಿನ್ನ ಸಿರಿವಂತಿಕೆ ಅದು ಶಾಶ್ವತ ಅಲ್ಲ, ಸಿರಿವಂತಿಕೆ ಸ್ಥಿರ ಅಲ್ಲ ಅನ್ನೋದನ್ನ, ಆ ಅಧ್ಯಾತ್ಮವನ್ನ ಈ ಕವಿ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಮತ್ತು ಸಿರಿವಂತನನ್ನ ಎಚ್ಚರಿಸ್ತಾ ಇದ್ದಾನೆ. ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ, ನಿನಗೂ ಕೂಡ ಬಡತನದ ಸ್ಥಿತಿ, ನಿನ್ನ ಸ್ಥಿತಿ ಕೂಡ ಒಂದು ದೀನ ನೆಲೆಗೆ ತಲುಪಬಹುದು. ಹಾಗಾಗಿ ಎಚ್ಚರವಿರಲಿ. ಸಿರಿವಂತಿಕೆ ತಪ್ಪಲ್ಲ, ಆದರೆ ಸಿರಿವಂತಿಕೆಯ ಅಹಮ್ಮಿನಿಂದ ಬಡವರನ್ನ ದೂಷಿಸುವುದು, ನಿಂದಿಸುವುದು, ಅವಮಾನಿಸುವುದು ತಪ್ಪು ಅನ್ನೋದನ್ನು ಸೂಚಿಸ್ತಾ ಇದ್ದಾನೆ. ಇನ್ನು ಮುಂದಿನ ತ್ರಿಪದಿಯನ್ನ ಗಮನಿಸೋಣ, ಎರಡನೇ ತ್ರಿಪದಿ. ಈ ಬಡತನ, ಅದರ ಬವಣೆ, ಅದರ ಕಷ್ಟ, ಯಾತನೆಯನ್ನ ಗಮನದಲ್ಲಿಟ್ಕೊಂಡು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಬಡವರಿಗೆ ಉಪದೇಶ, ಜನಪದ ತ್ರಿಪದಿಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಉಪದೇಶ ಗುಣ ಕೂಡ. ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ. ಈ ಬಡತನ, ಸಿರಿತನ, ಈ ಸ್ಥಿತಿಗಳು, ಅದರ ಕಷ್ಟ, ಕುಂದುಕೊರತೆಗಳು ಯಾವುದು ಗೊತ್ತಿರೋದಿಲ್ಲ. ಅಂಥ ಮಕ್ಕಳಿಗೆ ಹಿರಿಯರು ತಮ್ಮ ಬಡತನದ ಕಷ್ಟದ ಕಾರಣಕ್ಕಾಗಿ ಅವರ ಕೆಲವು ಚೇಷ್ಟೆಗಳಿಗೋ ತುಂಟತನಗಳಿಗೋ ನೊಂದುಕೊಂಡು ಹೊಡಿಬಹುದು, ಬಡಿಬಹುದು, ಜರಿಬಹುದು, ನಿಂದಿಸಬಹುದು. ಅಂಥ ಸಂದರ್ಭವನ್ನು ಗಮನದಲ್ಲಿಟ್ಕೊಂಡು ಕವಿಯತ್ರಿ ಹೇಳ್ತಾ ಇದ್ದಾಳೆ ಇಲ್ಲಿ. ಬಡತನ ಬಂದರ ಬಡಿಬ್ಯಾಡಿ ಬಾಲರನ, ಬಡತನ ಬಂದರ ಬಡಿಬ್ಯಾಡ ಬಾಲರನ, ಆಡ್ಯಾಡಿ ಬಂದು ತೊಡಿ ಮ್ಯಾಲ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ, ಆಡ್ಯಾಡಿ ಬಂದು ತೊಡಿ ಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ. ಮಕ್ಕಳನ್ನ ಹೊಡಿಬೇಡಿ. ಬಡತನ, ಸಿರಿತನ ಲೋಕದಲ್ಲಿ ಇದ್ದದ್ದೇ, ಆದರೆ ಬಡತನದ ಕಾರಣಕ್ಕಾಗಿ ಮಕ್ಕಳನ್ನ ಹೊಡಿಬಾರದು, ಬಡಿಬ್ಯಾಡಿ ಬಾಲರನ್ನ. ಯಾಕಂದ್ರೆ ಆ ಬಡತನದ ಬವಣೆಯಲ್ಲೂ ಮಕ್ಕಳು ನಮ್ಮ ಪಾಲಿಗೆ ಒಂದು ರೀತಿಯ ಸಾಂತ್ವನವನ್ನು, ಸಂತೋಷವನ್ನು ತಂದು ಕೊಡ್ತಾರೆ. ಹೇಗೆ? ಆಡ್ಯಾಡಿ ಬಂದು ತಡೆಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗಿ. ಈ ಬಯಲಾಗುವುದು ಅಂದ್ರೆ ಕಡಿಮೆ ಆಗುವುದು ಅಂತ ಅನ್ನುವ ಅರ್ಥ. ಬಯಲು ಅನ್ನುವುದಕ್ಕೆ ವಿಶೇಷವಾದಂಥ ಅರ್ಥವನ್ನು ಜನಪದರು ಕೊಟ್ಟಿದ್ದಾರೆ. ಶೂನ್ಯ ಅನ್ನುವಂಥ ಕಲ್ಪನೆ ಇದೆ, ವೈಶಾಲ್ಯದ ಕಲ್ಪನೆ ಇದೆ. ಇಲ್ಲಿ ಈ ಸಂದರ್ಭದಲ್ಲಿ ಬಯಲಾಗಿ ಎನ್ನುವುದಕ್ಕೆ ಕಡಿಮೆಯಾಗುವುದು ಅನ್ನುವಂಥ ಅರ್ಥವನ್ನು ನಾವು ಕಲ್ಪಿಸ್ಕೊಳ್ಬಹುದು. ಆಡಿ ಬಂದು, ಹೊರಗೆ ಆಡಿ ಬಂದ ಮಕ್ಕಳು ಹಾಗೆ ಬಂದು ನಮ್ಮ ತೊಡೆಯನ್ನು ಏರಿಕೊಂಡು ಕುಳಿತರೆ ನಮ್ಮ ಬಡತನದ ಕಷ್ಟವೆಲ್ಲ ಕಡಿಮೆಯಾಗಿ ಹೋಗುತ್ತೆ, ಆರಿ ಹೋಗುತ್ತೆ ಅಂತ ಇಲ್ಲಿ ಕವಯಿತ್ರಿ ಹೇಳ್ತಾ ಇದ್ದಾಳೆ.
ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ್ಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ. ಇದು ಜನಪದರು ಹೇಳುವಂತಹ ರೀತಿ. ಮಕ್ಕಳ ಪ್ರಯೋಜನ ಏನು, ಮಕ್ಕಳಿಂದ ಏನು ಉಪಕಾರ, ಮಕ್ಕಳಿಂದ ಹೇಗೆ ಒಂದು ಜೀವಕಳೆ ಮನೆಯಲ್ಲಿ ತುಂಬಿಕೊಳ್ಳುತ್ತದೆ ಅನ್ನೋದನ್ನು ಜನಪದರು ಹೇಳುವ ರೀತಿ. ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು, ಮಕ್ಕಳಿಲ್ಲದ ಕೂಟ ಅದು ಕಾಳಕೂಟ. ಇದು ದಾಸರು ಹೇಳುವಂಥದ್ದು. ಇನ್ನು ನೆರೆಕೆರೆ ಸಂಬಂಧ ಹೇಗಿರಬೇಕು, ಯಾರ ಸಹವಾಸ ಮಾಡಬೇಕು, ಎಂಥವರ ಸಹವಾಸದಲ್ಲಿ ನಾವು ಇರಬೇಕು. ಸಂಸ್ಕೃತ ಸುಭಾಷಿತ ಒಂದು ಹೇಳುತ್ತೆ, ಗುಣವಜ್ಜನ ಸಂಸರ್ಗ ಜಾತಿ ನೀಚೋಪಿ ಗೌರವಂ ಪುಷ್ಪಮಾಲಾ ಪ್ರಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ ಅಂತ. ಸರ್ವಜ್ಞ ಒಂದು ವಚನದಲ್ಲಿ ಹೇಳ್ತಾನೆ, ಸಜ್ಜನರ ಸಂಗಬದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘದೊಡನಾಟ ಕಿಬ್ಬದಿಯ ಕೀಲು ಮುರಿದುಕೊಂಬಂತೆ ಸರ್ವಜ್ಞ ಅಂತ. ಇಲ್ಲಿ ಜನಪದ ಕವಿಗಳು ಅದೇ ಆಶಯವನ್ನು ಪ್ರಕಟಿಸುವಂತಹ ಒಂದು ತ್ರಿಪದಿಯಲ್ಲಿ ಹೀಗೆ ಹೇಳ್ತಾರೆ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತಹೀನರ ಗೆಳೆತನ ಮತಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ. ಉತ್ತಮರ ಗೆಳೆತನ ಅಂತ ಹೇಳಿದ್ರೆ ಅದು ಅಪರಂಜಿ ಚಿನ್ನದಂತೆ. ಪುತ್ಥಳಿ ಅಂದ್ರೆ ವಿಗ್ರಹ ಅಂತ ಅರ್ಥ. ಆದರೆ ಪುತ್ಥಳಿ ಬಂಗಾರ ಅಂತ ಯಾಕೆ ಹೇಳೋದು? ಬಂಗಾರದ ವಿಗ್ರಹ ಅಂತ ಅಷ್ಟೇ ಅಲ್ಲ, ಅದು ಅಪರಂಜಿ ಚಿನ್ನದ ಹಾಗೆ, 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಹಾಗೆ. ಈ ಕವಯಿತ್ರಿ ಹೇಳ್ತಾಳೆ, ಉತ್ತಮರ ಗೆಳೆತನ ಮಾಡಿದ್ರೆ ಅದು ಅಪರಂಜಿ ಚಿನ್ನ ಇದ್ದ ಹಾಗೆ. ಯಾಕಪ್ಪ? ಯಾಕಂತ ಹೇಳಿದ್ರೆ ಆ ಉತ್ತಮರ ಸಹವಾಸದಲ್ಲಿ ಅವರ ಉತ್ತಮಿಕೆ ನಮಗೂ ಅನುಸರಣೀಯವಾಗಿರುತ್ತೆ ಅಂತ ಕವಯಿತ್ರಿ ಹೇಳ್ತಾ ಇರೋದು. ಹಾಗೆ ಹೀನರ ಗೆಳೆತನ ಮಾಡಿದ್ರೆ, ಮತ್ತ ಹೀನರ ಗೆಳೆತನ ಮಾಡಿದ್ರೆ ಏನಾಗ್ತದೆ? ನಾವೇ ಕಿರುಬು ಹಿಡಿದು ಹೋಗ್ತೇವೆ ಅಂತ. ಹಿತ್ತಾಳೆ ಲೋಹದ ಒಂದು ಉಲ್ಲೇಖವನ್ನ ಮಾಡ್ತಾಳೆ ಇಲ್ಲಿ ಕವಯಿತ್ರಿ. ಹಿತ್ತಾಳೆಗಿಂತ ಬಲುಹೀನ. ಹೀನರ ಗೆಳೆತನ ಮಾಡಿದ್ರೆ, ಮದೋನ್ಮತ್ತರಾದವರ, ದುಷ್ಟರಾದವರ, ಹೀನರಾದವರ ಗೆಳೆತನ ಮಾಡಿದ್ರೆ ನಾವೇ ನಮ್ಮ ವ್ಯಕ್ತಿತ್ವಕ್ಕೆ ಕಳಂಕ, ಕಿಲುಬು, ಕೊಳೆಯನ್ನು ಹಿಡಿಸ್ಕೊಳ್ತೇವೆ. ಹಿತ್ತಾಳೆ ಲೋಹಕ್ಕೆ ಕಿಲುಬು ಹಿಡಿಯುತ್ತದೆ. ಸರಿ, ಇದನ್ನು ಗಮನಿಸ್ಕೊಳ್ತಾಳೆ. ಈ ಒಂದು ಹೋಲಿಕೆಯನ್ನು ತರುವಾಗ ಎಷ್ಟು ಎಷ್ಟು ಸೂಕ್ಷ್ಮವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಅಂತಹ ಕಳಂಕ, ಕೊಳೆ ತಟ್ಟಬಾರದು ಅನ್ನೋದನ್ನು ನೆನಪಿಸಿ ಕವಿಯತ್ರಿ ಹೇಳ್ತಾಳೆ, ಮತ್ತ ಹೀನರ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ಎಂಬುದಾಗಿ. ಇನ್ನು ನಾವು ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನುವುದನ್ನು 4ನೆಯ ತ್ರಿಪದಿಯಲ್ಲಿ ಕವಿಯತ್ರಿ ವಿವರಿಸ್ತಾಳೆ. ಮಂದಿ ಮಕ್ಕಳೊಳಗ ಚಂದಗೊಂದಿರಬೇಕ, ನಂದಿಯ ಶಿವನ ದಯದಿಂದ. ಮಂದಿ ಮಕ್ಕಳೊಳಗ ಚಂದಗೊಂದಿರಬೇಕ, ನಂದಿಯ ಶಿವನ ದಯದಿಂದ. ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ಒಂದು ಜೀವನಕ್ಕೆ, ಮಾನವ ಜೀವನಕ್ಕೆ ಸಾರ್ಥಕತೆ ಯಾವಾಗ? ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತೇವೆ. ದೊಡ್ಡದು ಹೇಗಾಗಬೇಕು, ಹೇಗಾಗತ್ತೆ? ಅದಕ್ಕೆ ಸಾಮರಸ್ಯದ ಬದುಕು ಬಹಳ ಅಗತ್ಯ ಅಂತ. ಮನುಷ್ಯ ಜಗಳಕಂಠನಾಗಿ ಬದುಕೋದಲ್ಲ, ಸಹವಾಸ ಸಂಬಂಧಗಳು ಚೆನ್ನಾಗಿರಬೇಕು. ಸಮಾಜದಲ್ಲಿ ಮನುಷ್ಯ ಒಬ್ಬನಾಗಿ ಅದರೊಳಗೆ ಸಂಲಗ್ನವಾಗಿ ಬದುಕಬೇಕು. ತಾನು ಪ್ರತ್ಯೇಕ, ಅಯಂ ವಿಶೇಷ ಅಂತ ಬದುಕೋದಲ್ಲ. ಅದಕ್ಕಾಗಿ ಹೊಂದಿ ಬಾಳುವ ರೀತಿ ನೀತಿಯನ್ನ ಇಲ್ಲಿ ಕವಯಿತ್ರಿ ಉಪದೇಶ ಮಾಡ್ತಾಳೆ. ಮಂದಿ ಮಕ್ಕಳೊಳಗೆ ಚಂದಾಗಿ ಹೊಂದಿ ಇರಬೇಕಾ ಅಂತ ಹೇಳ್ತಾಳೆ. ಈ ಮಂದಿ ಮಕ್ಕಳು ಯಾರು? ಸಮುದಾಯ ಅಂತ ಅರ್ಥ, ಜನಸಮುದಾಯ. ಸಮುದಾಯದಲ್ಲಿ ನಾವು ಸಮುದಾಯದ ಭಾಗವಾಗಿ ಬದುಕಬೇಕು ಅನ್ನೋದು ಈ ಕವಯಿತ್ರಿಯ ಆಶಯ. ನಮ್ಮ ಬದುಕು ಅನಿತ್ಯ, ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಅದು ಎಲ್ಲ ದೇವರ ಲೀಲೆ. ಈ ಕವಿತ್ರಿ ಹೇಳ್ತಾಳೆ, ನಂದಿಯ ಶಿವನ ದಯದಿಂದ ಹೋಗಾಗ. ಶಿವ ಕೊಟ್ಟಷ್ಟು ಆಯುಷ್ಯ ಪ್ರಮಾಣ ಬದುಕಿಗೆ ಇದೆ. ಆ ಆಯುಷ್ಯ ಪೂರೈಸಿ ಹೋಗುವಾಗ ನಾವು ಯಕಶ್ಚಿತ್ ಅಂತ ಅನಿಸಿಕೊಳ್ಳಬಾರ್ದು. ಹೋದ ಇವ ಒಬ್ಬ ಉಪದ್ರವ ಅಂಥೇಳಿ ಯಾರು ಅಂದ್ಕೋಬಾರ್ದು. ಬದಲಾಗಿ
ಮಂದಿ ಬಾಯಾಗ ಇರಬೇಕ. ನಾವು ಜನರ ಸಮುದಾಯದ ಸ್ಮೃತಿಗಳ ಭಾಗವಾಗಿರಬೇಕು. ಜನರ ನೆನಪಿನಲ್ಲಿ ನಾವು ಇರಬೇಕು. ನಮ್ಮ ಉತ್ತರ ಜೀವನ ಮರಣೋಪರಾಂತ ನಮ್ಮ ನೆನಪು ಸಮುದಾಯದ ಸ್ಮೃತಿಗಳಲ್ಲಿ ಇರಬೇಕು ಅನ್ನೋದನ್ನ ಕವಯಿತ್ರಿ ಹೇಳ್ತಾ ಇದ್ದಾಳೆ. ನಂದಿಯ ಶಿವನ ದಯದಿಂದ ಹೋಗಾಗ, ಮರಣವನ್ನ ಸೂಚಿಸುವ ರೀತಿ ನೋಡಿ, ಹೋಗಾಗ, ಹೋಗುವಾಗ ಇಷ್ಟೇ. ಮರಣ ಪಡುವಾಗ ನಮ್ಮ ನೆನಪು ಸಮುದಾಯದ ಸ್ಮೃತಿಗಳಲ್ಲಿ ಇರಲಿ, ಮಂದಿ ಬಾಯಲ್ಲಿ ನಮ್ಮ ನೆನಪು ಇರಲಿ ಅಂತ ಕವಯಿತ್ರಿ ಇಲ್ಲಿ ಸೂಚಿಸ್ತಾ ಇದ್ದಾಳೆ. ಇನ್ನು 5ನೇ ತ್ರಿಪದಿಯಲ್ಲಿ ನೆರೆಹೊರೆಯ ಸಂಬಂಧ, ಅಕ್ಕಪಕ್ಕದ ಜನರೊಂದಿಗೆ ನಮ್ಮ ಸಂಬಂಧ ಆಗಿರ್ಬೇಕು, ಎಂಥವರ ಜೊತೆಗೆ ನಾವು ಇರಬೇಕು, ಎಂತಹವರ ಅಕ್ಕಪಕ್ಕದಲ್ಲಿ ನಾವು ಇರಬೇಕು, ನಮ್ಮ ನೆರೆಹೊರೆ ಹೇಗಿರಬೇಕು, ಅದು ನಮ್ಮ ಆಯ್ಕೆಗೆ ಸಂಬಂಧಪಟ್ಟದ್ದು. ಅದನ್ನು ಬಹಳ ಜತನವಾಗಿ ಕವಯಿತ್ರಿ ಹೇಳ್ತಾಳೆ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ, ಖುದ್ದರ ಗೇಡಿ ಕುಲಗೇಡಿ ನೆರೆ ಇದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ. ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ. ವಿವೇಕಿಗಳು, ಬುದ್ಧಿವಂತರು ಅಂದರೆ ವಿವೇಕಿಗಳು ಅಂತ ಅರ್ಥ. ವಿವೇಕ ಉಳ್ಳವರ ನಡತೆಯು ಕೂಡ ಚೆನ್ನಾಗಿರುತ್ತದೆ. ಅಂಥ ವಿವೇಕಿಗಳ ನಡತೆಯನ್ನು ನಾವು ಅನುಸರಿಸಿದ್ರೆ ನಾವು ಕೂಡ ಒಳ್ಳೆಯವರಾಗ್ತೀವಿ. ಹಾಗಾಗಿ ಬುದ್ಧಿವಂತರ ಸಹವಾಸದಲ್ಲಿರೋದೇ ಯಾವಾಗಲೂ ಒಳ್ಳೆಯದು ಅಂತ ಕವಯಿತ್ರಿ ಹೇಳ್ತಾಳೆ. ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾಳೆ. ಖುದ್ದರಗೇಡಿ ಕುಲಗೇಡಿ ನೆರೆಯಿತು. ಮಹಾದುಷ್ಟರಾದವರು, ಖುದ್ದರಗೇಡಿಗಳು ಅಂದರೆ ಮಹಾದುಷ್ಟರು ಅಂತ ಅರ್ಥ. ಮಹಾದುಷ್ಟರಾದಂತಹ ಕುಲಗೇಡಿಗಳ ನೆರೆಯಲ್ಲಿ ಅಕ್ಕಪಕ್ಕದಲ್ಲಿ ನಾವಿದ್ರೆ ಅವರ ಗುಣವೇ, ಅವರ ಕಳಂಕವೇ ಅದು ನಮಗೆ ತಟ್ಟುತ್ತದೆ. ಅವರ ಸೋಕಿನಲ್ಲಿ ನಾವಿದ್ರೆ ನಾವು ಕೂಡ ಕೆಡ್ತೇವೆ ಅಂತ. ಅದನ್ನೇ ನಾನಾಗ ಸುಭಾಷಿತದಲ್ಲಿ ಹೇಳಿದ್ದು ಪುಷ್ಪಮಾಲಾ ಪ್ರಸಂಗ ಅಂತ ಒಂದು ಪ್ರಸಂಗ ಇದೆ ಸಂಸ್ಕೃತ ಸಾಹಿತ್ಯದಲ್ಲಿ. ಅದೇನಪ್ಪ ಅಂದರೆ, ನಾರು ಅದಕ್ಕೆ ಪ್ರತ್ಯೇಕವಾಗಿ ಏನು ಬೆಲೆ ಇಲ್ಲ. ಹೂವು ಬಿಡಿ ಬಿಡಿಯಾಗಿದ್ದಾಗಲೂ ಅದಕ್ಕೆ ವಿಶೇಷ ಬೆಲೆ ಇಲ್ಲ. ಆ ಹೂವು ನಾರಿನಿಂದ ಪೋಣಿಸಲ್ಪಟ್ಟಾಗ, ಒಂದು ಮಾಲೆಯಾಗಿ ನೇಯಲ್ಪಟ್ಟಾಗ ಆ ಮಾಲೆಗೆ ವಿಶೇಷವಾದಂತಹ ಮೌಲ್ಯ ಬರುತ್ತೆ. ನಾರು ತಾನೇ ತಾನು ಮುಡಿಯಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಕಸ ಹಾಕೊಂಡಿದ್ದಾನೆ ಹುಚ್ಚ ಅಂತ ಅನ್ಬೋದು ಯಾರಾದ್ರು. ಆದರೆ ನಾರು ಹೂವು ಪರಸ್ಪರ ಒಂದು ಮಾಲೆಯಾಗಿ ಜೋಡಣೆ ಆದಾಗ ಆ ಮಾಲೆಗೆ ಮೌಲ್ಯ ಇದೆ. ಹಾಗೆ ಹೂವಿನ ಸಂಸರ್ಗದಲ್ಲಿರುವ ನಾರಿನ ಹಾಗೆ ಬುದ್ಧಿವಂತರು ವಿವೇಕಿಗಳಾದವರ ಸಂಸರ್ಗದಲ್ಲಿ, ಸಹವಾಸದಲ್ಲಿ, ಅಕ್ಕಪಕ್ಕದಲ್ಲಿ, ಅವರ ನೆರೆಯಲ್ಲಿ ನಾವಿದ್ರೆ ನಮಗೂ ಕೂಡ ಅವರ ವಿವೇಕದ ಫಲ, ಪ್ರಯೋಜನ ಸಿಗುತ್ತೆ. ಹಾಗಾಗಿ ಇದ್ದರ ಇರಬೇಕು ಬುದ್ಧಿವಂತರ ನೆರೆ ಅಂತ ಕವಯಿತ್ರಿಲಿ ಹೇಳ್ತಾಳೆ. ಕುಲಗೇಡಿಗಳ ನೆರೆಯಲ್ಲಿ ನಾವಿದ್ರೆ ನಮ್ಮ ಬುದ್ಧಿಯನ್ನು, ಇರುವ ಬುದ್ಧಿಯನ್ನು ನಾವು ಕಳ್ಕೊಂಡು ನಾವು ಹೀನರಾಗಬೇಕಾಗತ್ತೆ, ನಾವು ಕಳಂಕಿತರಾಗಬೇಕಾಗತ್ತೆ. ಹಾಗಾಗಿ ನಮ್ಮನ್ನು ನಾವು ಜತನದಿಂದ ಬುದ್ಧಿವಂತರ ನೆರೆಯಲ್ಲಿ ಇರಿಸಿಕೊಳ್ಳೋಣ, ಬುದ್ಧಿವಂತರ ನೆರೆಯಲ್ಲೇ ನಾವು ಇರೋಣ ಅಂತ ಕವಯಿತ್ರಿ ಉಪದೇಶ ಮಾಡ್ತಾಳೆ. ಇನ್ನು ಜೀವನ, ಅದರ ಅನಿತ್ಯತೆ, ಅದರ ಬಗ್ಗೆ ಒಂದು ತ್ರಿಪದಿ ಇದೆ, ಬಹಳ ಸೊಗಸಾದ ತ್ರಿಪದಿ ಇದು. ಇದೇ ಆಶಯದ ಇನ್ನಿತರ ತತ್ವಪದಗಳನ್ನು ಕೂಡ ನಾವು ಕಾಣ್ತೀವಿ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣಧರಳಾಯ್ತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ಸುಟ್ಟು ಸುಟ್ಟು ಸುಣ್ಣಧರಳು ಆಯಿತಿ ದೇಹ. ಕನಕದಾಸರ ಒಂದು ಕೀರ್ತನೆಯಲ್ಲಿ ಬರುತ್ತೆ, ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ. ಇದು ಕನಕದಾಸರ ಕೀರ್ತನೆಯಲ್ಲಿ ಬರುವಂಥ ಸಾಲುಗಳು. ಜನಪದ ಕವಿಗಳು ಅದನ್ನು ಅದಾಗಲೇ ಹೇಳಿಬಿಟ್ಟಿದ್ದಾರೆ. ನಾನಾಗ ಹೇಳಿದ್ನಲ್ಲ, ಜನವಾಣಿ ಬೇರು, ಕವಿವಾಣಿ ಹೂವು ಅಂತ. ಅದಕ್ಕೆ ನಿದರ್ಶನ ಇದು. ನಮ್ಮ ಸಾಹಿತ್ಯ, ನಮ್ಮ ಕವಿಗಳು ಜನಪದರಿಂದ ಹೇಗೆ ಪ್ರೇರಿತರಾಗಿ ಕಾವ್ಯ ರಚನೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಇದು. ಹುಟ್ಟುವಾಗ ತರಲಿಲ್ಲ,
ಹೋಗುವಾಗ ಒಯ್ಯಲಾರೆ ಸುಟ್ಟು ಸುಟ್ಟು ಸುಣ್ಣಧರಳು ಆಯ್ತು ದೇಹವು ಕಷ್ಟವನು ಬಿಡಿಸೋ ಸೃಷ್ಟಿಗೋಡೆಯ. ಬರುವಾಗ ಖಾಲಿ ಕೈಯಲ್ಲಿ ಬಂದ್ವಿ, ಹೋಗುವಾಗಲೂ ಹಾಗೆ ಎಲ್ಲವನ್ನೂ ಬಿಟ್ಟು ಹೋಗ್ತೀವಿ. ಈ ಬದುಕು ಅನ್ನೋದು ಒಂದು 3 ದಿನಗಳ ಬಾಳ್ವೆ, ಕ್ಷಣಿಕವಾದ ಬಾಳ್ವೆ. ಆದರೆ ಈ ಅನಿತ್ಯವಾದ ಬದುಕು, ಅಶಾಶ್ವತವಾದಂತಹ ಈ ಬದುಕಿನಲ್ಲಿ ಏನೋ ಒಂದು ಶಾಶ್ವತಿಯನ್ನು ನಾವು ನಿಲ್ಲಿಸಿ ಹೋಗ್ಬೇಕು. ಇರುವಷ್ಟು ಕಾಲ ಚೆನ್ನಾಗಿ ಬದುಕಬೇಕು. ಅದಕ್ಕೆ ಕವಯಿತ್ರಿ ಹೇಳ್ತಾಳೆ, ಜೀವನ ಅಂದ್ರೇನು? ಹುಟ್ಟುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಒಯ್ಯೋದಿಲ್ಲ. ಬದುಕು ಅಂದ್ರೇನು? ನಮ್ಮನ್ನೇ ನಾವು ಸವೆಯಿಸ್ತಾ ಹೋಗೋದು. ಸುಣ್ಣದ ಚಿಪ್ಪಿನ ಉದಾಹರಣೆ ಕೊಡ್ತಾಳೆ. ಹೇಗೆ ಸುಣ್ಣದ ಚಿಪ್ಪು ಅದು ಸ್ವಲ್ಪ ಘನವಾಗಿದ್ದದ್ದು ಮೆಲ್ಲಗೆ ತೇವಾಂಶವನ್ನು ಸ್ವೀಕರಿಸಿಕೊಂಡು ಅದು ಅರಳು ಸುಣ್ಣವಾಗಿ ಪರಿವರ್ತನೆ ಆಗುತ್ತೋ, ಹಾಗೆ ಈ ದೇಹವು ಕೂಡ ನಿಧಾನವಾಗಿ ಜೀರ್ಣವಾಗ್ತಾ ಆಗ್ತಾ ಮುದಿತನವನ್ನು ಹೊಂದಿ, ನರೆಯನ್ನು ಹೊಂದಿ ಆಮೇಲೆ ಮರಣ ಪಡ್ತೇವೆ ನಾವು. ಈ ದೇಹ ನಾಶವಾಗುತ್ತೆ. ಆದರೆ ಈ ನಾಶವಾಗುವ ಈ ದೇಹ, ಮರಣ ಪಡುವ ನಾವು ನಮ್ಮ ಕಷ್ಟಗಳಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳೋದು ಹೇಗೆ ಅಂದರೆ ಆ ಭಗವಂತನನ್ನ ನೆನಪು ಮಾಡಿಕೊಳ್ಬೇಕು, ಭಗವಂತನ ಸ್ಮರಣೆ ಇರಬೇಕು. ಹಾಗಾಗಿ ಸೃಷ್ಟಿಗೊಡೆಯನಾದ ಭಗವಂತನ ಆ ಸ್ಮೃತಿ ಮಾನವರಾದ ನಮಗಿರಬೇಕು. ನಾವೇ ದೊಡ್ಡವರಲ್ಲ, ನಮಗಿಂತ ಅತೀತವಾದಂತಹ, ನಮಗಿಂತ ವಿಶೇಷವಾದಂತಹ, ನಮ್ಮನ್ನು ಕಾಪಾಡುವಂತಹ ಒಂದು ಶಕ್ತಿ, ಅಗೋಚರವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಕವಯಿತ್ರಿ ಸೃಷ್ಟಿಗೊಡೆಯ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾಳೆ. ಬಹುಶಃ ನಮ್ಮ ಕಷ್ಟಗಳಿಂದ ನಾವು ಪಾರಾಗಬೇಕಾದ್ರೆ ನಮಗೊಂದು ಆಸರೆ ಬೇಕು, ಊರುಗೋಲು ಬೇಕು. ಆ ಊರುಗೋಲು ಆ ಅಗೋಚರವಾದಂತಹ ಶಕ್ತಿ, ಅದನ್ನ ಕವಯಿತ್ರಿಯಲ್ಲಿ ಸೃಷ್ಟಿಗೊಡೆಯ ಅಂತ ಹೇಳಿ ದೇವರನ್ನ ಸಂಬೋಧಿಸ್ತಾಳೆ. ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ. ನಮ್ಮ ಕಷ್ಟಗಳಿಂದೆಲ್ಲ, ಬಾಳ ಕಷ್ಟಗಳಿಂದ, ಬವಣೆಗಳಿಂದ ನಮ್ಮನ್ನೆಲ್ಲ ಪಾರು ಮಾಡು ದೇವರೇ ಅಂತ ಪ್ರಾರ್ಥನೆಯನ್ನ ಮಾಡ್ತಾಳೆ. ಇನ್ನು ಮುಂದೆ ಒಂದಷ್ಟು ತ್ರಿಪದಿಗಳು ತವರಿನ ಕುರಿತಾಗಿ, ತಾಯಿಯ ಕುರಿತಾಗಿ, ಕವಯಿತ್ರಿಯ ಭಾವನೆ ಏನು, ಅದರ ಒಂದು ಅಮೋಘವಾದಂತಹ ವರ್ಣನೆಗಳನ್ನು ನಾವು ಮುಂದಿನ ತ್ರಿಪದಿಗಳಲ್ಲಿ ಕಾಣ್ತೇವೆ. ತವರು ಮನೆಗೆ ತಾಯಿ ಕಲಶ ಇದ್ದ ಹಾಗೆ. ತವರು ಮನೆಯ ಪ್ರಧಾನ ಕೇಂದ್ರವೇ ತಾಯಿ. ತಾಯಿ ಇಲ್ಲದೆ ತವರಿನ ಯಾವ ಆಗುಹೋಗುಗಳು ಇಲ್ಲ. ಹಾಗಾಗಿ ತಾಯಿ ಒಂದು ರೀತಿಯಲ್ಲಿ ಸಾಮ್ರಾಜ್ಞಿ. ಅಂತಹ ತವರಿನ ಸಾಮ್ರಾಜ್ಞಿ ಆಗಿದ್ದಂತಹ ತಾಯಿಯ ಕುರಿತಾಗಿ ತನ್ನ ಭಾವನೆಯನ್ನ, ತನ್ನ ಆದರವನ್ನ ಕವಯಿತ್ರಿ ಈ ಮುಂದಿನ ಪದ್ಯಗಳಲ್ಲಿ ಯಾಕೆ ತಾಯಿ ಪ್ರಧಾನ, ಯಾಕೆ ತಾಯಿ ಮೌಲ್ಯ, ಅದಕ್ಕೆ ಕಾರಣಗಳೇನು, ತಾಯಿಯಿಂದ ತಾನೇನು ಪಡೆದೆ, ತಾಯಿ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಅಥವಾ ತಾಯಿ ಅನ್ನೋದು ಎಂಥ ಶಕ್ತಿ, ಇದನ್ನೆಲ್ಲ ತ್ರಿಪದಿಗಳಲ್ಲಿ ಮುಂದೆ ಕವಯಿತ್ರಿ ವಿವರಿಸ್ತಾಳೆ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ವಿಮಾರತಿ ಎಂಬ ಹೋಳಿ ತಂಪ. ಬ್ಯಾಸಗಿ ದಿವಸಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೋಳಿ ತಂಪ. ಭೀಮಾರತಿ ಎಂಬ ಹೋಳಿ ತಂಪ ಹಡೆದಮ್ಮ, ಭೀಮಾರತಿ ಎಂಬ ಹೋಳಿ ತಂಪ ಹಡೆದಮ್ಮ, ನೀ ತಂಪ ನನ್ನ ತವರಿಗೆ. ಎಷ್ಟು ಸೊಗಸಾಗಿದೆ. ಬೇಸಿಗೆಯ ಆ ತಾಪದ ದಿನಗಳಲ್ಲಿ ಬಯಲಲ್ಲಿ ಬೆಳೆದ, ಸೊಂಪಾಗಿ ಬೆಳೆದ ಬೇವಿನ ಮರದ ನೆರಳು ನಮಗೇನೋ ಒಂದು ಸುಖವನ್ನ, ಒಂದು ಆಹ್ಲಾದವನ್ನ, ಆ ತಾಪದಿಂದ ನಿವಾರಣೆಯನ್ನ
ನಮಗೆ ಕೊಡುತ್ತೆ. ಬೇಸಗೆ ದಿವಸಕ್ಕೆ ಬೇವಿನ ಮರದ ತಂಪು ನೆರಳು ನಮಗೆ ಆಶ್ರಯ. ಹಾಗೆ ಹೊಳೆಗಳಲ್ಲೇ ತಂಪಾದ ನೀರು ಹರಿಯುವ ಹೊಳೆ ಅಂದರೆ, ನದಿ ಅಂದರೆ ಅದು ಭೀಮಾ ನದಿಯ ನೀರು. ಹಾಗೆ ಭೀಮಾ ನದಿಯ ನೀರು ಬಹಳ ತಂಪು ಅಂತ ಪ್ರತೀತಿ. ಬೇವಿನ ಮರದ ನೆರಳು ತಂಪು, ಭೀಮಾರತಿ ಎಂಬ ಹೊಳೆಯ ನೀರು ಕೂಡ ಅತ್ಯಂತ ತಂಪು. ಈ ಎರಡೂ ಗುಣ ಇರುವಂಥದ್ದು ಇನ್ಯಾರಲ್ಲಿ ಅಂತ ಕೇಳಿದ್ರೆ ಕವಯಿತ್ರಿ. ಬೇವಿನ ಮರದ ನೆರಳಿಗಿಂತಲೂ ಭೀಮಾರತಿಯ ಹೊಳೆ ನೀರಿಗಿಂತಲೂ ತಂಪಾದದ್ದು ಅಂಥ ವ್ಯಕ್ತಿತ್ವ ಯಾರದು ಅಂದರೆ ತಾಯಿಯದ್ದು ಅಂತ. ಹಡದಮ್ಮ ನೀ ತಂಪ ನನ್ನ ತವರಿಗೆ. ತಾಯಿಯಲ್ಲಿ ನದಿ ಗುಣವೂ ಇದೆ, ತಾಯಿಯಲ್ಲಿ ನೆರಳಿನ ಗುಣವೂ ಇದೆ. ಈ ಎರಡೂ ಬೆರೆತಿರುವಂತಹ ಒಂದು ವ್ಯಕ್ತಿತ್ವ ಅಂದರೆ ಅದು ತಾಯಿ. ಅಂತಹ ತಾಯಿಗೆ ಕವಯಿತ್ರಿ ತನ್ನ ನಮನಗಳನ್ನು ಹೀಗೆ ಸಲ್ಲಿಸ್ತಾಳೆ. ನೀ ತಂಪ ನನ್ನ ತವರಿಗೆ. ತವರನ್ನು ನೆನಪಾದ ಕೂಡಲೇ ಅಲ್ಲಿ ತಾಯಿ ಎಂಬ ಒಂದು ಜೀವ ಇದೆ, ತಾಯಿಯ ಸಾನ್ನಿಧ್ಯ ಇದೆ. ಹಾಗಾಗಿ ಆ ತಾಯಿ ತವರಿನ ತಂಪು, ಆ ತಂಪಿನ ಕಡೆಗೆ ನಾನು ಹೋಗಬೇಕು. ನನ್ನ ಜೀವನದ ತಾಪಗಳಿಂದ ನಾನು ಮುಕ್ತಿ ಪಡೆಯಬೇಕಾದ್ರೆ ಒಂದು ಸಾರಿ ಹೋಗಿ ಆ ತಾಯಿಯ ತಂಪನ್ನು ಅನುಭವಿಸಿ ಅವಳಿಂದ ಸಾಂತ್ವನವೋ, ಅವಳ ಮಮತೆ ಪ್ರೀತಿಯನ್ನು ಮತ್ತೆ ಮಾತುಗಳನ್ನು ಕೇಳಿಸ್ಕೊಂಡು ನಾನು ಆ ತಂಪನ್ನು ಅನುಭವಿಸಬೇಕು, ಬವಣೆಗಳಿಂದ ನನ್ನನ್ನು ನಾನು ದೂರ ಮಾಡ್ಕೊಳ್ಬೇಕು ಅಂತ ಕವಯಿತ್ರಿ ಆಸೆ ಪಡ್ತಾಳೆ. ಅದಕ್ಕಾಗಿ ಹೇಳ್ತಾಳೆ, ನೀ ತಂಪ ನನ್ನ ತವರಿಗೆ ಹಡದಮ್ಮ, ನೀ ತಂಪ ನನ್ನ ತವರಿಗೆ. ತಾನು ಹೇಗೆ ತಾಯಿಯಿಂದ ಪ್ರವರ್ಧಮಾನಳಾದೆ, ತಾಯಿಯಿಂದ ತಾನು ಹೇಗೆ ಬೆಳೆದೆ, ತಾಯಿ ತನ್ನನ್ನು ಹೇಗೆ ಪೋಷಣೆ ಮಾಡಿದ್ಳು, ಹೇಗೆ ಸಾಕಿದಳು, ಹೇಗೆ ಸಲಹಿದಳು ಅನ್ನೋದನ್ನು ಮುಂದಿನ ತಿರುಪತಿಯಲ್ಲಿ ಬಹಳ ಮನೋಜ್ಞವಾಗಿ ಕವಯಿತ್ರಿ ಹೇಳ್ತಾಳೆ. ಕಣ್ಣೆಂಜಲ ಕಾಡಿಗಿ ಬಾಯಂಜಲ ವೀಳ್ಯಾವ, ಕಣ್ಣೆಂಜಲ ಕಾಡಿಗಿ ಬಾಯಂಜಲ ವೀಳ್ಯಾವ, ಯಾರೆಂಜಲುಂಡು ನನ ಮನವ, ಯಾರೆಂಜಲುಂಡು ನನ ಮನವ ಹಡೆದೌನ, ಬಾಯಂಜಲುಂಡು ಬೆಳೆದೇನ. ಯಾರೆಂಜಲುಂಡು ನನ ಮನವ ಹಡೆದೌನ, ಬಾಯಂಜಲುಂಡು ಬೆಳೆದೇನ. ಎಷ್ಟು ಚೆನ್ನಾಗಿದೆ. ಎಂಜಲು ಅನ್ನುವಂಥ ಒಂದು ಕಲ್ಪನೆಯೇ ಇಲ್ಲ. ಎಂಜಲು ನಿಷಿದ್ಧ ಅನ್ನುವಂಥ ಒಂದು ಕಲ್ಪನೆಯ ಜನಪದರಲ್ಲಿ ಇಲ್ಲ. ಕೈತೊತ್ತು ಕೊಡ್ತಾಳೆ ತಾಯಿ. ತಾನು ಉಣ್ಣುವಾಗ ಮಗು ಅಂಬೆಗಾಲಿಕ್ತಾ ಅಥವಾ ಹರಿತಾ ಬಂದ್ರೆ ಅಪೇಕ್ಷೆ ಪಟ್ರೆ ತನ್ನ ತಟ್ಟೆಯಿಂದಲೇ, ತನ್ನ ಎಲೆಯಿಂದಲೇ ಒಂದು ತುತ್ತನ್ನು, ಅದು ಎಂಜಲು ಅಂತ ಕಲ್ಪನೆ ಇಲ್ಲ. ಮಗುವಿಗೂ ಅದು ಬೇಕಾಗಿದೆ, ತಾಯಿಗೂ ಅದನ್ನು ಕೊಡಬೇಕಾಗಿದೆ. ಹಾಗಾಗಿ ಒಂದು ಮಮತೆಯನ್ನ, ಒಂದು ಪ್ರೀತಿಯನ್ನ, ತಾಯ್ತನವನ್ನ ಹೀಗೆ ಜೀವಂತವಾಗಿ ಬದುಕುವುದು ನಮ್ಮ ನಾಗರಿಕ ದೃಷ್ಟಿ ಹಾಗಲ್ಲ, ಆಧುನಿಕ ದೃಷ್ಟಿ ಹಾಗಲ್ಲ. ಏನಿದ್ರು ಅದನ್ನು ಕೈಯಲ್ಲೂ ಕೂಡ ಕೊಡಬಾರ್ದು. ಆದರೆ ಕೈ ತುತ್ತು ಕೊಡುವುದಂದ್ರೆ ಅದೇನು ವಿಶೇಷ ಶಕ್ತಿ ಅದಕ್ಕೆ. ತಾಯಿ ನೀಡಿದ ತುತ್ತು. ಬೇಡಿದ್ರೆ, ಮಗು ಕೇಳಿದ್ರೆ, ಆಸೆ ಪಟ್ಟರೆ ತಾಯಿ ತನ್ನ ತಟ್ಟೆಯಿಂದಲೇ ಎಂಜಲನ್ನವನ್ನ ಮಗುವಿಗೆ ತಿನ್ನಿಸ್ಬಿಡ್ತಾಳೆ. ಇಲ್ಲಿ ಅದರ ಕುರಿತಾಗಿ ವಿಶೇಷವಾದಂತಹ ಒಂದು ಋಣಕಲ್ಪನೆಯನ್ನ ಕವಯಿತ್ರಿ ಮಾಡ್ತಾ ಇದ್ದಾಳೆ. ಜನಪದರಲ್ಲಿ ಈ ಋಣಕಲ್ಪನೆ ವಿಶೇಷವಾಗಿ ಆಗಿಂದಾಗ್ಗೆ ಉಲ್ಲೇಖವಾಗುವಂಥ ಸಂಗತಿ. ಕಣ್ಣೆಂಜಲ ಕಾಡಿಗಿ, ಈ ಕಣ್ಣೆಂಜಲ ಕಾಡಿಗಿ ಅಂತ ತಾನು ಹಚ್ಚುವ ಕಣ್ಣಿಗೆ ಹಚ್ಚುವ ಕಾಡಿಗೆನೆ ಮಗುವಿನ ಕಣ್ಣಿಗೂ ತಾಯಿ ಹಚ್ಚುತ್ತಾಳೆ. ಇದನ್ನ ಕಣ್ಣೆಂಜಲ ಕಾಡಿಗೆ ಅಂತ. ಆ ಉಳಿಕೆ ಕಾಡಿಗೆ ಮಗುವಿನ ಕಣ್ಣಿಗೂ ಕೂಡ ಆ ಕಾಡಿಗೆಯನ್ನು ಹಚ್ಚಿ ಸಂತೋಷ ಪಡ್ತಾಳೆ ತಾಯಿ. ಅಂಜನ ಅಂತ ಹೇಳ್ತಾರೆ. ಈ ಅಂಜನದಿಂದ ದೃಷ್ಟಿ ವಿಶುದ್ಧವಾಗುತ್ತೆ ಅಂತ ನಂಬಿಕೆ ಇದೆ. ಕಾಡಿಗೆಯನ್ನು ತಯಾರು ಮಾಡುವಂತಹ ರೀತಿಯೇ ಇದೆ, ವಿಧಾನ ಇದೆ. ಅದನ್ನ ಮನೆಯಲ್ಲೇ ತಯಾರು ಮಾಡುವಂಥ ವಿಧಾನ ಇದೆ. ಬೇರೆ ಬೇರೆ ವಸ್ತುಗಳನ್ನೆಲ್ಲ, ಸುವಸ್ತುಗಳನ್ನೆಲ್ಲ ಹಾಕಿ ಕಾಡಿಗೆಯನ್ನು ತಯಾರು ಮಾಡೋದು ಹೇಗೆ ಅಂತ. ಅಂಥ ಕಾಡಿಗೆ ಇದು. ನಮ್ಮ ಆಧುನಿಕ ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೆಮಿಕಲ್ ಕಾಡಿಗೆ ಅಲ್ಲ ಇಲ್ಲಿ ಕವಯಿತ್ರಿ ಹೇಳ್ತಾ ಇರೋದು. ಇದು ಮನೆಯಲ್ಲೇ ತಯಾರಾದಂತಹ ತಾಯಿ ಪ್ರೀತಿಯಿಂದ ತಯಾರು ಮಾಡಿದಂತಹ ಒಂದು ಕಾಡಿಗೆ. ಆ ಕಾಡಿಗೆಯನ್ನು ತನ್ನ ಕಣ್ಣಿಗೆ ಹಚ್ಚಿದ ಕಾಡಿಗೆಯನ್ನೇ ಮಗುವಿನ ಕಣ್ಣಿಗೂ ಹಚ್ಚಿ ಸುಖ ಪಡ್ತಾಳೆ, ಖುಷಿ ಪಡ್ತಾಳೆ, ಒಂದು ದೃಷ್ಟಿ ಬೊಟ್ಟಿಡ್ತಾಳೆ. ಆ ಸುಂದರವಾದ ಮುಖಕ್ಕೆ ತಾಯಿ ಇಡುವಂತಹ ಕಾಡಿಗೆ ಬೊಟ್ಟು ಇನ್ನೂ ಅತಿಶಯವಾದಂತಹ ಸೌಂದರ್ಯವನ್ನು ತಂದುಕೊಡುತ್ತೆ.
ಅದನ್ನು ನೆನಪು ಮಾಡ್ಕೊಳ್ತಾಳೆ. ಒಂದು ಇಂಗ್ಲೀಷಲ್ಲಿ ಒಂದು ಪದ ಇದೆ, ನೊಸ್ಟಾಲ್ಜಿಯಾ ಅಂತ. ಹಳೆಯ ನೆನಪುಗಳು, ಬಾಲ್ಯದ ನೆನಪುಗಳು ಒತ್ತರಿಸಿ ಬರುತ್ತೆ. ತವರನ್ನು ನೆನೆದ ಕೂಡಲೇ ಅದು ಓತಪ್ರೋತವಾಗಿ ಆ ತವರು ಮನೆಯಲ್ಲಿ ಏನೇನು ಅನುಭವ ಪಡೆದೆ, ಹೇಗೆ ಬೆಳೆದೆ ಎಲ್ಲ ಹೆಣ್ಣುಮಗಳಿಗೆ ನೆನಪಾಗುತ್ತೆ. ಅದಕ್ಕೆ ಹೇಳ್ತಾಳೆ, ಕಣ್ಣೆಂಜಲ ಕಾಡಿಗಿ ಬಾಯಂಜಲ ವೀಳ್ಯಾವ, ಯಾರೆಂಜಲುಂಡು ನನ್ನ ಮನವ. ನಾನು ಯಾರೆಂಜಲುಂಡು ಬೆಳೆದವಳು ಅಂದರೆ ಹಡೆದವನ ಬಾಯಂಜಲುಂಡು ಬೆಳೆದವಳು ನಾನು ಅಂತ ಅಭಿಮಾನ. ಅದು ಎಂಜಲುಂಡು ಬೆಳೆದಿದ್ದೇನೆ ಅನ್ನೋದು ಅಭಿಮಾನ. ಅದು ಎಂಜಲಲ್ಲ, ಅದು ನಿಷಿದ್ಧ ಅಲ್ಲ. ಅದರಿಂದಲೇ ನಾನು ಪಾಲನೆ ಪೋಷಣೆಯನ್ನು ಪಡೆದಿದ್ದೇನೆ, ಬೆಳೆದಿದ್ದೇನೆ. ನಾನೊಬ್ಬಳು ಹೆಣ್ಣಾಗಿದ್ದೇನೆ. ನನ್ನ ಹೆಣ್ತನ ಅದು ತಾಯಿಯ, ಅದರ ಹಿಂದೆ ತಾಯಿಯ ಪಾತ್ರ ಇದೆ, ತಾಯಿಯ ಕೈತುತ್ತು ಇದೆ, ತಾಯಿ ಹಚ್ಚಿದ ಕಾಡಿಗೆಯ ಶಕ್ತಿ ಇದೆ, ತಾಯಿ ನೀಡಿದ ತುತ್ತಿನ ಶಕ್ತಿ ಇದೆ ಅಂತ ಕವಯಿತ್ರಿ ಹೇಳ್ತಾಳೆ. ಅಂಥ ತಾಯಿ ಎಂಥ ಮಹೋನ್ನತ ವ್ಯಕ್ತಿತ್ವ ಅನ್ನೋದನ್ನು ಮುಂದಿನ ತ್ರಿಪದಿಯಲ್ಲಿ ವಿವರಿಸ್ತಾಳೆ. ಯಾರು ಇದ್ದರು ನನ್ನ ತಾಯವ್ನ ಹೋಲರ, ಯಾರು ಇದ್ದರು ನನ್ನ ತಾಯವ್ನ ಹೋಲರ, ಸಾವಿರ ಕೊಳ್ಳಿ ಒಲಿಯಾಗ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ನಿನ್ನಾರ ಹೋಲರ, ಜ್ಯೋತಿ ನಿನ್ನಾರ ಹೋಲರ. ನಿನಗೆ ಹೋಲಿಕೆ ಇಲ್ಲ, ಅಪ್ರತಿಮಳು ನೀನು, ಅನುಪಮಳು ನೀನು. ತಾಯಿಗೆ ಹೋಲಿಕೆ ಇಲ್ಲ, ತಾಯಿಗೆ ಪರ್ಯಾಯ ಇಲ್ಲ. ಅದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾಳೆ. ತಾಯಿ ಅಂದ್ರೆ ಜ್ಯೋತಿ. ಅದಕ್ಕೆ ತಾಯಿಯ ಮಹತ್ವವನ್ನು ಹೇಳುವುದಕ್ಕಾಗಿ ಬಳಸಿಕೊಳ್ಳುವಂತಹ ಪದಗಳನ್ನ ಗಮನಿಸೋಣ, ನುಡಿಗಟ್ಟುಗಳನ್ನ ಗಮನಿಸೋಣ. ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ, ಧಗಧಗಧಗ ಅಂತ ಒಲೆಯಲ್ಲಿ ಸೌದೆ ಉರಿಬಹುದು, ಅದು ಬೆಂಕಿಯೇ. ಆದರೆ ಒಂದು ಜ್ಯೋತಿ ನೀಡುವಂತಹ ತಂಪು, ಆ ಜ್ಯೋತಿ ನೀಡುವಂತಹ ಒಂದು ಆಧ್ಯಾತ್ಮಿಕವಾದಂತಹ ಶಕ್ತಿ, ಜ್ಯೋತಿ ನೀಡುವಂತಹ ಉಪಚಾರ, ಅದು ಆ ಒಲೆ ಬೆಂಕಿಯಲ್ಲಿ ಸಿಗೋದಿಲ್ಲ ಅಂತ. ಹಾಗಾಗಿ ಒಲೆ ಬೆಂಕಿ ಬೇರೆ, ತಾಯಿ ಎನ್ನುವ ಜ್ಯೋತಿ ಬೇರೆ ಅನ್ನೋದನ್ನ, ಬೆಂಕಿಯ ಎರಡು, ಜ್ಯೋತಿಯಲ್ಲೂ ಬೆಂಕಿ ಇದೆ, ಒಲೆಯಲ್ಲೂ ಬೆಂಕಿ ಇದೆ. ಆದರೆ ಆ ಎರಡಕ್ಕೆ ವ್ಯತ್ಯಾಸ ಇದೆ. ಒಂದು ಸುಡುತ್ತೆ, ಮತ್ತೊಂದು ಉಪಚಾರ ನೀಡುತ್ತೆ. ಹಾಗಾಗಿ ಉಪಚಾರ ನೀಡುವ ಮಾರ್ಗದರ್ಶಿಯಾದ, ದೀಪಿಕೆಯಾದ ಈ ಜ್ಯೋತಿ ತಾಯಿ ಅಂತ ಕವಯಿತ್ರಿ ಹೇಳ್ತಾಳೆ. ಹಾಗಾಗಿ ತಾಯಿಗೆ ಯಾರೂ ಹೋಲಿಕೆಯಲ್ಲ. ಯಾರು ಇದ್ದರು ನನ್ನ ತಾಯವನ ಹೊಲರ, ತಾಯಿಗೆ ಯಾರೂ ಹೋಲಿಕೆಯಲ್ಲ. ಆಕೆ ಅನನ್ಯಳು, ಅಪ್ರತಿಮಳು, ಅನುಪಮಳು. ಇದು ಕವಯಿತ್ರಿಯ ಭಾವನೆ, ತನ್ನ ತಾಯಿಯ ಕುರಿತಾಗಿ ಇರತಕ್ಕಂತಹ ವಿಶೇಷವಾದಂತಹ ಆದರ.